ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಗಿಲ್ಲಿ ವರ್ಸಸ್ ಧ್ರುವಂತ್ ಫಿನಾಲೆ ರೇಸ್ ನಿಂದ ಔಟ್ ಆದ್ರ ಗಿಲ್ಲಿ ಅಂಡ್ ಧ್ರುವಂತ್ ಮುಂದೆ ಮುಗ್ಗರಿಸ್ಬಿಟ್ರ ಗಿಲ್ಲಿ ಅನ್ನೋ ತರ ಇಲ್ಲಿ ಪ್ರೋಮೋ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ನಿನ್ನೆ 24x7 ಲೈವ್ ನಲ್ಲಿ ಈಗಾಗಲೇ ಗೇಮ್ ಸಹ ಕಂಪ್ಲೀಟ್ ಆಗಿದೆ. ಸೊ ಗೇಮ್ ನಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಹ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ಬಿಗ್ ಬಾಸ್ ನಲ್ಲಿ ಈ ಒಂದು ವಾರ ಟಿಕೆಟ್ ಟು ಫಿನಾಲೆ ರೇಸ್ ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಟಾಪ್ 6 ಕಂಟೆಸ್ಟೆಂಟ್ ಆಗೋದಕ್ಕೆ ಮನೆಯಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಈಗಾಗಲೇ ನಾಮಿನೇಷನ್ ಹೇಳಿದ್ರೆ ಆ ಕಂಟೆಸ್ಟೆಂಟ್ ಗಳು ಟಾಸ್ಕ್ ಆಡೋದ್ರ ಮೂಲಕ ಟಿಕೆಟ್ ಫಿನಾಲ್ ಗೆದ್ಕೊಂಡು ಟಾಪ್ 6 ಕಂಟೆಸ್ಟೆಂಟ್ ಗಳು ತಾವು ಸಹ ಒಬ್ಬರಾಗಿ ಕನ್ಫರ್ಮೇಶನ್ ನ ಪಡ್ಕೊಳ್ಬಹುದು. ಸೊ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ 8 ಕಂಟೆಸ್ಟೆಂಟ್ ಗಳಿದ್ದಾರೆ. ಸೊ ಈ ಒಂದು ವಾರ ಡಬಲ್ ಎಲಿಮಿನೇಷನ್ ಇರುತ್ತಾ, ಇದ್ರ ಮೂಲಕ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. 2 ಎಲಿಮಿನೇಷನ್ ಅಂತೂ ಪಕ್ಕ ಇರೋದು. ಅದು ಮಿಡ್ ವೀಕ್ ಎಲಿಮಿನೇಷನ್ ಆಗಿರ್ಬೋದು, ಇಲ್ಲ ಕಿಚನ ಪಂಚಾಯಿತಿಯಲ್ಲಿ ಎಲಿಮಿನೇಷನ್ ನಡೀಬಹುದು. ಸೊ ಈ ಟಾಪ್ 6 ಕಂಟೆಸ್ಟೆಂಟ್ ಗೆ ಆಯ್ಕೆ ಆಗುವಂತ ಒಂದು ರೇಸ್ ನಲ್ಲಿ ಮೊದಲ ಟಾಸ್ಕ್ ಅನ್ನ ಇಲ್ಲಿ ಧ್ರುವಂತ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರ ಟಾಸ್ಕ್ ನ ಕುರಿತಾಗಿ ಓದ್ತಾ ಇರೋದೇನು ಅಂದ್ರೆ, ಧ್ರುವಂತ್ ಮತ್ತು ಧ್ರುವಂತರು ಸೂಚಿಸುವಂತ ಒಬ್ಬ ಕಂಟೆಸ್ಟೆಂಟ್ ಈ ಒಂದು ಟಾಸ್ಕ್ ನಲ್ಲಿ ಆಡಬೇಕು. ಸೊ ಈ ಒಂದು ಟಾಸ್ಕ್ ನಲ್ಲಿ ಯಾರು ಮುಗ್ಗರಿಸ್ತಾರೋ ಅವರು ಟಾಪ್ 6 ಕಂಟೆಸ್ಟೆಂಟ್ ಗಳಾಗಿ ಹೋಗುವಂತ ಅವಕಾಶವನ್ನ ಕಳೆದುಕೊಳ್ತಾರೆ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಟಾಸ್ಕ್ ನ ಕುರಿತಾಗಿ ಓದ್ತಾ ಇದ್ದಾರೆ. ಧ್ರುವಂತ್ ಅವರು ತಮ್ಮ ಎದುರಾಳಿಯಾಗಿ ಟಾಸ್ಕ್ ಆಡೋದಕ್ಕೆ ಗಿಲ್ಲಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ಕೊಡ್ತಾರಂತ ರೀಸನ್ ಏನಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಕಾಮಿಡಿಯನ್ನ ಹೊರತುಪಡಿಸಿ ಟಾಸ್ಕ್ ಅಂತ ಬಂದಾಗ ಅವರ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಮನೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ನಾನು ಅಷ್ಟಾಗಿ ನೋಡಿಲ್ಲ. ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೆ ನಾನು ಗಿಲ್ಲಿ ಅವ್ರನ್ನ ನನ್ನ ಎದುರಾಳಿಯಾಗಿ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಗಿಲ್ಲಿ ವಿರುದ್ಧವಾಗಿ ಗೆದ್ದಿ ನಾನು ಫಿನಾಲೆಗೆ ಹೋಗ್ತೀನಿ ಅನ್ನೋದ್ರಲ್ಲಿ ಧ್ರುವಂತ್ ಅವರು ಗಿಲ್ಲಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾ ಇದಾರೆ. ಇಲ್ಲಿ ಗಿಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇಲ್ಲ ಅದೆಲ್ಲ ಅಂತ ಗಿಲ್ಲಿ ಅಭಿಮಾನಿಗಳು ಒಪ್ಪೋದಿಲ್ಲ. ಜನರಲ್ ಆಗಿ ಬಿಗ್ ಬಾಸ್ ನೋಡೋದು ಅಭಿಮಾನಿಗಳು ಸಹ ಒಪ್ಪೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಮೈನ್ ಪಿಲ್ಲರ್ ಆಗಿ ಕಾಣಿಸ್ಕೊಂಡಿದೆ ಗಿಲ್ಲಿ ಅವರು. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ನ ಮೂಲಕ ಇಲ್ಲಿವರೆಗೂ ಸಹ ಬಂದಿದ್ದಾರೆ. ಬಟ್ ಧ್ರುವಂತ್ ಅಭಿಪ್ರಾಯದ ಪ್ರಕಾರ ಮನೆಯಲ್ಲಿ ಗಿಲ್ಲಿ ಅವರಿಗೆ ಟಾಪ್ 6 ಹೋಗುವಂತಹ ಏನು ಅರ್ಹತೆ ಇದೆ ಅದಿಲ್ಲ ಅನ್ನೋದು ಇಲ್ಲಿ ಧ್ರುವಂತ್ ಅವರ ಅಭಿಪ್ರಾಯ. ಸೊ ಧ್ರುವಂತ್ ಅವರು ಗಿಲ್ಲಿ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಒಂದು ಆಟದಲ್ಲಿ ನಿನ್ನೆ 24x7 ಲೈವ್ ನೋಡಿರೋ ಒಂದು ಅಪ್ಡೇಟ್ ಹೇಳ್ತಾ ಇರೋದು ಏನಂದ್ರೆ, ಗಿಲ್ಲಿ ಅವರು ಧ್ರುವಂತ್ ಅವರ ವಿರುದ್ಧ ಮುಗ್ಗರಿಸಿದ್ದಾರೆ ಅಂತ ಹೇಳ್ಬೋದು. ಆಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ನೀವು ನೋಡ್ಕೊಂಡ್ರೆ ಇಲ್ಲಿಗೆ ಏನು ಧ್ರುವಂತ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಅವರು ಸೂಪರ್ ಧ್ರುವಂತ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ಕಾವ್ಯ ಅವರು ಬೇಗ ಓಡು ಗಿಲ್ಲಿ ಅಂತ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾಶಿಕ್ ಅವರು ಸಹ ಸಪೋರ್ಟ್ ಮಾಡ್ತಾ ಇದ್ರು ನನ್ನ 24x7 ಲೈವ್ ನಲ್ಲಿ. ಆಕ್ಚುಲಿ ಟಾಸ್ಕ್ ಅಂತ ಏನ್ ನಡೀತಾ ಇದೆ, ಈ ಒಂದು ಟಾಸ್ಕ್ ನಲ್ಲಿ ಮೊದಲ ಹಂತದಲ್ಲಿ ಒಂದ್ 2-3 ಚೆಂಡುಗಳನ್ನ ಆ ಒಂದು ಇದಕ್ಕೆ ಮೆಚ್ಚಿಸುವಂತ ಹಂತದಲ್ಲಿ ಗಿಲ್ಲಿ ಅವರೇ ಮುಂದೆ ಇದ್ರು. ಆಕ್ಚುಲಿ ಧ್ರುವಂತ್ ಅವರು ಆ ಒಂದು ಬಾಲ್ ನ ಇದ್ರ ಮೇಲೆ ಹಾಕ್ಬಿಟ್ಟು ಕ್ಯಾಚ್ ಇಟ್ಕೊಂಡು ನಾವು ಅಂಟಿಸೋ ಒಂದು ಪ್ರಯತ್ನದಲ್ಲಿ ಸಿಕ್ಕಾಪಟ್ಟೆ ಹಿಂದುಳಿದಿದ್ರು. ಬಟ್ 3ನೇ ಬಾಲ್ ಅಂಟಿಸಿದ ಮೇಲೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಸ್ಲೋ ಆಗ್ಬಿಟ್ರು. ಧ್ರುವಂತ್ ಅವರು ಸ್ವಲ್ಪ ಬೇಗನೆ ಕ್ವಿಕ್ ಆಗಿ ಆಡಿದ್ರಿಂದ ನಿನ್ನೆ ಗೇಮ್ ನಲ್ಲಿ ಧ್ರುವಂತ್ ಅವರು ಗೆಲ್ಲೋದ್ರ ಮೂಲಕ ಗಿಲ್ಲಿ ಅವ್ರನ್ನ ಟಾಪ್ 6 ಕಂಟೆಂಡರ್ ರೇಸ್ ನಿಂದ ಹೊರಗಡೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಟಾಪ್ 6 ಕಂಟೆಂಡರ್ಶಿಪ್ ಅಂತ ಏನಿದೆ, ಇದು ಯಾರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಮಾತಾಡೋದಾದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಈ ಒಂದು ವಾರ ಡೇಂಜರ್ ಝೋನ್ ಅಲ್ಲಿ ಇದಾರೆ, ಎಸ್ಪೆಷಲಿ ಈ ಒಂದು ವಾರ ಟಾಪ್ 7 ಅಥವಾ ಟಾಪ್ 8 ಪೊಸಿಷನ್ ಅಲ್ಲಿ ಯಾರಿದ್ದಾರೆ, ಓಟ್ಗಳು ಕಡಿಮೆ ಬಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗುವಂತ ಸಾಧ್ಯತೆ ಯಾರಿದೆ ಅಂತ ಕಂಟೆಸ್ಟೆಂಟ್ಸ್ ಇದ್ದಾರೆ. ಅವರು ಟಾಸ್ಕ್ ನಲ್ಲಿ ಅದ್ಭುತವಾಗಿ ಆಡಿ ಅವ್ರು ಏನಾದ್ರು ಟಿಕೆಟ್ ಫಿನಾಲೆ ಗೆದ್ಕೊಂಡ್ರೆ ಟಾಪ್ 6 ಕಂಟೆಸ್ಟೆಂಟ್ಸ್ ಗೆ ಬರ್ತಾರೆ. ಸೊ ಇಲ್ಲಿ ಟಾಪ್ 6 ನಲ್ಲಿ ಇರಬೇಕಾದಂತ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರು ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ, ಈ ಒಂದು ವಾರದ ಈ ಒಂದು ಟಿಕೆಟ್ ಫಿನಾಲೆ ರೇಸ್ ನಲ್ಲಿ ಅತಿ ಮುಖ್ಯವಾಗಿ ಆಡ್ಬೇಕಾದಂತ ಕಂಟೆಸ್ಟೆಂಟ್ ಗಳು ಯಾರು ಅಂದ್ರೆ, ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಧ್ರುವಂತ್ ಅವ್ರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಕಾವ್ಯ ಅವ್ರಿಗೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರೇಸ್ ಅಂತಾನೆ ಹೇಳ್ಬೋದು. ಸೊ ಈ 3 ಕಂಟೆಸ್ಟೆಂಟ್ ಗಳು ಯಾವ ಒಂದು ಕಂಟೆಸ್ಟೆಂಟ್ ಈ ಒಂದು ಫಿನಾಲೆ ಟಿಕೆಟ್ ನ ಪಡ್ಕೊಳ್ತಾರೆ ಅಂತ ನೋಡ್ಬೇಕು. ಅಂಡ್ ಈ ಒಂದು ರೇಸ್ ನಲ್ಲಿ ಏನು ಧನುಷ್ ಅವರು ಸಹ ಈಗಾಗಲೇ ಟಾಪ್ 6 ಕಂಟೆಸ್ಟೆಂಟ್ ಆಗಿರೋದ್ರಿಂದ ಅವ್ರು ಈ ರೇಸ್ ನಿಂದ ಹೊರಗಡೆ ಇರ್ಬೋದಾ, ಇಲ್ಲಾಂದ್ರೆ ಅವ್ರಿಗೂ ಸಹ ಟಾಸ್ಕ್ ಗಳು ಆಡುವಂತ ಅವಕಾಶ ಮಾಡ್ಕೊಡ್ಬೋದಾ ಅನ್ನೋದು ನೋಡ್ಬೇಕಾಗುತ್ತೆ. ಸದ್ಯಕ್ಕಾದ್ರೆ ಟಾಪ್ 6 ಅಥವಾ ಫಿನಾಲೆ ಒಂದು ವೀಕ್ ಅಂತ ಏನಿದೆ, ಆ ಒಂದು ಫಿನಾಲೆ ವೀಕ್ ಗೆ ನೀಡಿರುವಂತ ಟಾಸ್ಕ್ ನಲ್ಲಿ ಗಿಲ್ಲಿ ಅವರು ಧ್ರುವಂತ್ ವಿರುದ್ಧ ಮುಗ್ಗರಿಸಿ ಟಾಸ್ಕ್ ನಿಂದ ಹೊರ ಬಂದಿದ್ದಾರೆ. ಸೊ ಇಲ್ಲಿ ಟಾಪ್ 6 ಗೆ ಗಿಲ್ಲಿ ಬರೋದೇ ಇರುವಂತ 100% ಬಂದೇ ಬರ್ತಾರೆ. ಯಾಕೆಂದ್ರೆ ಗಿಲ್ಲಿ ಅವ್ರಿಗೆ ಅಷ್ಟರ ಮಟ್ಟಿಗೆ ಸಪೋರ್ಟ್ ಇದೆ ಅಂಡ್ ಓಟ್ಸ್ ಸಹ ನಡೀತಾ ಇದೆ. ಈ ಒಂದು ಟಾಪ್ 6 ಅನ್ನೋದು ಯಾವ ತರ ಇರುತ್ತೆ ಅಂದ್ರೆ, ಒಬ್ಬ ಟಾಸ್ಕ್ ಆಡುವಂತ ಡಿಸರ್ವಿಂಗ್ ಪರ್ಸನ್ ಗೆ ಎಂಟರ್ಟೈನ್ಮೆಂಟ್ ಮೂಲಕ ಜನಗಳ ಬೆಂಬಲ ಪಡ್ಕೊಳ್ತಾ ಇದ್ದಾಗ, ಇಲ್ಲಿ ಟಿಕೆಟ್ ಫಿನಾಲೆಯಲ್ಲಿ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡಿ ಅವರ ಒಂದು ಆಟದ ಮೂಲಕನೇ ಬೇಕಾದ್ರೆ ಫಿನಾಲೆಗೆ ಹೋಗ್ಬೋದು, ನಿಮ್ಗೆ ಓಟ್ಗಳ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಿರ್ಧಾರದ ಮೇಲೆ ಇದನ್ನ ನೀಡ್ತಾರೆ. ಸೊ ಅದ್ಭುತವಾಗಿ ಯಾವ ಒಬ್ಬ ಕಂಟೆಸ್ಟೆಂಟ್ ಆಡ್ತಾರೋ ಆ ಒಂದು ಕಂಟೆಸ್ಟೆಂಟ್ ಗೆ ಈ ಒಂದು ಟಿಕೆಟ್ ಫಿನಾಲೆ ಸಿಗುತ್ತೆ. ಟಾಪ್ 6 ಕಂಟೆಸ್ಟೆಂಟ್ಸ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಾರ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಗಳು ಆಲ್ಮೋಸ್ಟ್ ಧನುಷ್ ಅವ್ರನ್ನ ಹೊರತುಪಡಿಸಿ ಎಲ್ಲರೂ ಸಹ ನಾಮಿನೇಷನ್ ಆಗಿರೋದ್ರಿಂದ ಇದೇ ವಾರ ಡಿಸೈಡ್ ಆಗ್ಬಿಡುತ್ತೆ ಯಾರು ಟಾಪ್ 5 ಆಗಿ ಬರ್ತಾರೆ, ಯಾರು ಫಿನಾಲೆಯಲ್ಲಿ ವಿನ್ನರ್ ಆಗ್ತಾರೆ, ರನ್ನರ್ ಆಗ್ತಾರೆ,
ಅಂಡ್ ಥರ್ಡ್ ಫೋರ್ತ್ ಫಿಫ್ತ್ ಪೊಸಿಷನ್ ಬರ್ತಾರಂತ ಇದೇ ವಾರ ನಿರ್ಧಾರ ಆಗೋಗುತ್ತೆ. ಸೊ ಯಾಕೆಂದ್ರೆ ಧನುಷ್ ಅವ್ರನ್ನ ಹೊರತುಪಡಿಸಿ ಎಲ್ಲಾ ಸಹ ನಾಮಿನೇಷನ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಸಹ ಈಗ ಓಟ್ಗಳನ್ನ ಅವರ ಫೇವರೇಟ್ ಕಂಟೆಸ್ಟೆಂಟ್ ಗೆ ಮಾಡ್ತಾರೆ. ಆ ಒಂದು ವೋಟಿಂಗ್ ಪರ್ಸೆಂಟೇಜ್ ಅಥವಾ ಓಟ್ಗಳನ್ನ ನೋಡಿದಾಗ ನಮ್ಗೆ ಕ್ಲಿಯರ್ ಆಗಿ ಒಂದು ಮ್ಯಾಪ್ ತರ ಸಿಕ್ಬಿಡುತ್ತೆ. 95% ಓಕೆ ಇವರೇನೆ ಫಿನಾಲೆ ವೀಕ್ ನಲ್ಲೂ ಸಹ ಇದೇ ತರ ವೋಟಿಂಗ್ ಆಡಿರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಧನುಷ್ ಅವರ ಅಭಿಮಾನಿಗಳು ಯಾರಿಗೆ ವೋಟ್ ಮಾಡ್ತಾರೆ ಅನ್ನೋದು ಒಂದನ್ನ ಬಿಟ್ರೆ ರಿಮೈನಿಂಗ್ ಎಲ್ಲ ಸಹ ಫಿನಾಲೆ ವೀಕ್ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಂತ ವಾರ ಇದಾಗಿರುತ್ತೆ. ಅಂಡ್ ಇವತ್ತಿನಿಂದ ಆಚೆಗೆ ಕಂಟಿನ್ಯೂಸ್ ಟಾಸ್ಕ್ ಗಳು ಇರುತ್ತೆ, ಸಿಕ್ಕಾಪಟ್ಟೆ ಟಾಸ್ಕ್ ಇರುತ್ತೆ. ಇಷ್ಟು ದಿನಗಳ ಕಾಲ ನಾವು ವಾರ ಫುಲ್ ಅಂತ ನೋಡಿದಾಗ 3-4 ಆಟಗಳು ಮಾತ್ರ ಆಡಿಸ್ತಾ ಇದ್ರು ಒಂದು ಕ್ಯಾಪ್ಟನ್ಸಿ ರೇಸ್ ನಲ್ಲಿ. ಬಟ್ ಈ ಒಂದು ವಾರ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಸಹ ಅವಕಾಶ ಮಾಡ್ಕೊಡೋ ಉದ್ದೇಶದಲ್ಲಿ ಸಿಕ್ಕಾಪಟ್ಟೆ ಟಾಸ್ಕ್ ಸಹ ಇರ್ಬೋದು. ಅಂಡ್ ಈಗಾಗಲೇ ಟಾಸ್ಕ್ ನಲ್ಲಿ ಗೆದ್ದಿರುವಂತ ಧ್ರುವಂತ್ ಅವರು ಟಾಪ್ 6 ಗೆ ಹೋದಂಗಲ್ಲ, ಅವ್ರಿಗೆ ಇನ್ನ ಸಹ ಮುಂದುವರೆದ ಟಾಸ್ಕ್ ಗಳಿದೆ, ಮುಂದುವರೆದ ಹಂತಕ್ಕೆ ಅವ್ರು ಆಯ್ಕೆ ಆಗಿದ್ದಾರೆ ಅಷ್ಟೇ. ಹೀಗಾಗಿ ಅವರು ಡೈರೆಕ್ಟ್ ಆಗಿ ಟಾಪ್ 6 ಗೆ ಏನು ಹೋಗಿಲ್ಲ. ಸೊ ಅವ್ರಿಗೂ ಸಹ ಟಾಸ್ಕ್ ಗಳಿರೋದ್ರಿಂದ ಈ ಒಂದು ವಾರ ಕಂಪ್ಲೀಟ್ ಟಾಸ್ಕ್ ಗಳಿಂದ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮಿಸ್ ಮಾಡದೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಿದಾರೋ ಅವರಿಗೆ ಮಾತ್ರನೇ ಎಲ್ಲಾ ಓಟ್ಸ್ ನ ವೋಟ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಪ್ಲಿಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ ನಮ್ಮ ಒಂದು ಫೇವರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರಿಗೆ ಈಗಾಗಲೇ ಅಭಿಮಾನಿ ಬಳಗ ಇದೆ, ಅವ್ರಿಗೆ ವೋಟ್ ಮಾಡ್ತಾರೆ ಬಿಡು, ನಾನು ಒಬ್ಬನ ವೋಟ್ ನಿಂದ ಏನೂ ಆಗೋದೆ ಅಂತ ಸ್ಪ್ಲಿಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಫಿನಾಲೆ ವೀಕ್ ಅಥವಾ ಟಾಪ್ 2 ಫಿನಾಲೆ ವೀಕ್ಸ್ ಅಂತ ಏನಿದೆ ಈಗ, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇದೇನೆ ಬೇಸ್ ಅವರಿಗೆ ಈಗ್ಲಿಂದ ವೋಟ್ ನ ನೀವು ಪ್ರಾರಂಭ ಮಾಡಿದ್ರೇನೆ ಫಿನಾಲೆ ವೀಕ್ ನಲ್ಲಿ ವಿನ್ನರ್ ನ ನೀವು ಚೂಸ್ ಮಾಡೋದಕ್ಕೆ ಆಗೋದು. ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಾದ್ರೂ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ಮಿಸ್ ಮಾಡದೆ ನಿಮ್ಮ 100% ವೋಟ್ಸ್ ಏನಿದೆ ಅದನ್ನೆಲ್ಲ ಸಹ ಅವ್ರಿಗೆ ಹಾಕಿ ಸ್ಪ್ಲಿಟ್ ಮಾಡೋದಕ್ಕೆ ಹೋಗ್ಬೇಡಿ. ಅಂಡ್ ಈಗಾಗಲೇ ನಾವು ಚರ್ಚೆ ಮಾಡ್ಕೊಂಡಂಗೆ ಈ ಒಂದು ಟಾಪ್ 6 ಅಂತ ರೇಸ್ ಅಂತ ಏನಿದೆ, ಈ ಒಂದು ಟಾಪ್ 6 ರೇಸ್ ನಲ್ಲಿ ಬಿಗ್ ಬಾಸ್ ಹೇಳುವಂತ ಟಾಸ್ಕ್ ಗಳಲ್ಲಿ ರಾಶಿಗಾಗೆ, ಧ್ರುವಂಗೆ, ಕಾವ್ಯಗೆ ನಾವು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವಾರ ಅಂತ ಹೇಳಿದ್ವಿ. ಜೊತೆಗೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಸಹ ಈ ಒಂದು ವಾರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮ್ಯೂಟೆಂಟ್ ರಘು ಅವ್ರಿಗೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮ್ಯೂಟೆಂಟ್ ರಘು ಅವರು ಸಹ ಕಳೆದ 2 ವಾರಗಳಿಂದ ಸಹ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಫುಲ್ ಆಟ ಬರ್ತಾ ಇಲ್ಲ. ಸೊ ಟಾಸ್ಕ್ ನ ಮೂಲಕ ಟಿಕೆಟ್ ಗೆಲ್ಲೋದು ಇಲ್ಲಿ ರಘು ಅವ್ರಿಗೂ ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ವೋಟ್ ಗಳ ಮೂಲಕನೇ ನಾನು ಟಾಪ್ 6 ಅಥವಾ ಟಾಪ್ 5 ಗೆ ಹೋಗ್ತೀನಿ ಅನ್ನೋ ಒಂದು ನಿರ್ಧಾರದಲ್ಲಿದ್ರೆ ಒಂದ್ ವೇಳೆ ದಡದಲ್ಲಿ ನಿಂತ್ಕೊಂಡಿದ್ದಂಗೆ ಆಗುತ್ತೆ. ಬೇಕಾದ್ರೆ ಎಲಿಮಿನೇಷನ್ಸ್ ಆಗ್ಬಿಡ್ಬೋದು, ಇಲ್ಲಾಂದ್ರೆ ಟಾಪ್ 6 ಸಹ ಹೋಗ್ಬೋದು. ಅಷ್ಟೊಂದು ಅಂತ ಸ್ಟೇಜ್ ನಲ್ಲಿ ಇವಾಗ ನಿಂತಿದ್ದಾರೆ ಇವರೆಲ್ಲರೂ ಸಹ. ಸೊ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗಿ ಹೊರಗಡೆ ಬರಬಹುದು ಅಂತಾನೆ ಹೇಳ್ಬೋದು. ಈ ಒಂದು ವಾರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರಕ್ಷಿತಾ ಅಥವಾ ಗಿಲ್ಲಿ ವಿಚಾರದಲ್ಲಿ ಈ ಒಂದು ವಾರ ಅಷ್ಟರ ಮಟ್ಟಿಗೆ ಇಂಪಾರ್ಟ್ ಆಗ್ತಾ ಇರಬಹುದು. ಯಾಕೆಂದ್ರೆ ಅವರು ಟಾಪ್ 6 ಕಂಟೆಸ್ಟೆಂಟ್ ಗಳಿಗೆ ಹೋಗಿ ಹೋಗ್ತಾರೆ, ಅವ್ರಿಗೆ ಅಷ್ಟರ ಮಟ್ಟಿಗೆ ವೋಟಿಂಗ್ ಪರ್ಸೆಂಟೇಜ್ ನಡೀತಾನು ಬಂದಿದೆ. ಬಟ್ ಉಳಿದಂತ ಕಂಟೆಸ್ಟೆಂಟ್ ಗಳು ಯಾರು ಸಹ ಸೇಫ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅದು ಅಶ್ವಿನಿ ಅವರಾಗಿರ್ಬೋದು, ಇಲ್ಲ ರಘು ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ರಾಶಿಕ್ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ಯಾರೆಲ್ಲ ಸಹ ಇವರು ಪಕ್ಕಾ ಸೇಫ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಯಾರು ಯಾವಾಗ ಬೇಕಾದ್ರೂ ಮೇಲೆ ಹೋಗ್ಬೋದು, ಯಾರು ಯಾವಾಗ ಬೇಕಾದ್ರೂ ಕೆಳಗಡೆ ಬರ್ಬೋದು. ಸೊ ಆ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಈ ಒಂದು ವಾರ ಅಂತ ಏನಿದೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಬೇಕು ಯಾರು ಈ ಒಂದು ವಾರದ ಫಿನಾಲೆ ಟಿಕೆಟ್ ನ ಪಡ್ಕೊಂಡು ಟಾಪ್ 6 ಕಂಟೆಸ್ಟೆಂಟ್ಸ್ ಆಗಿ ಬರ್ತಾರ ಅಂತ. ನಿಮ್ಮ ಅನಿಸಿಕೆ ಪ್ರಕಾರ ಯಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಟಾಪ್ 6 ಒಂದು ಟಿಕೆಟ್ ಅಂತ ಬಿಗ್ ಬಾಸ್ ಅವ್ರು ನೀಡ್ತಾ ಇದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.